ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಪ್ರಕೃತಿ ಮಡಿಲಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಅರಳಲು ನಿರ್ಮಿತಗೊಂಡಿರುವ ಅತ್ಯಾಧುನಿಕ ವೈವಿಧ್ಯಮಯ ಶಾಲೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ. ಅಂತಾರಾಷ್ಟ್ರೀಯ ಮಟ್ಟದ ಮಾಂಟೆಸರಿ ಶಿಕ್ಷಣ ಈಗ ನಿಮ್ಮ ಹತ್ತಿರ. ಪ್ರತಿಯೊಂದು ಮಗುವು ಸ್ವಾತಂತ್ರ್ಯ, ಕುತೂಹಲ ಮತ್ತು ಸಂತೋಷದಿಂದ ಬೆಳೆಯುವ ಶಾಲೆಗೆ ಸ್ವಾಗತ. ಪರಿಸರ ಸ್ನೇಹಿ ಕ್ಯಾಂಪಸ್, ವಿಶಾಲ ಕಲಿಕಾ ಕೊಠಡಿಗಳು, ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಪ್ರಕೃತಿ ಆಧಾರಿತ ಚಟುವಟಿಕೆಗಳು. ನಿಮ್ಮ ಮಗು ಅಭಿವೃದ್ಧಿ ಹೊಂದಲು ಸೂಕ್ತವಾದ ವಾತಾವರಣ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು, ಮಾಂಟೆಸರಿ ಕಲಿಕಾ ವ್ಯವಸ್ಥೆಗೆ ಸುಗಮ ಮತ್ತು ಸಂತೋಷದಾಯಕ ಪರಿವರ್ತನೆಯ ಅಗತ್ಯವಿರುವುದರಿಂದ 2 ರಿಂದ 5 ವರ್ಷದ ಮಕ್ಕಳಿಗಾಗಿ ಜನವರಿಯಿಂದ ಮಾರ್ಚ್ನವರೆಗೆ ವಿಶೇಷ ಉಚಿತ 3 ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇವೆ. ಪೋಷಕರು ಈ ಅದ್ಭುತ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿ. ನಿಮ್ಮ ಮಗುವಿಗೆ ಅಂತಾರಾಷ್ಟ್ರೀಯ ಮಾಂಟೆಸರಿ ಶಿಕ್ಷಣದ ಪರಿಪೂರ್ಣ ಆರಂಭವನ್ನು ನೀಡಿ ಆತ್ಮವಿಶ್ವಾಸ, ಸೃಜನಶೀಲತೆ ಮತ್ತು ಸ್ವಯಂ ಕಲಿಕೆಯನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡಿಕೊಡಿ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶಾಕ್ಯ ಗ್ಲೋಬಲ್ ಅಕಾಡೆಮಿ, ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ, ಗಂಗಾನಗರ ಹತ್ತಿರ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9740666916 ಮತ್ತು 7795845995. ಸೊನ್ನಶೆಟ್ಟಹಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ಮತ್ತು ಯೂನಿಫಾರ್ಮ್ ವಿತರಣೆ. ಚಿಂತಾಮಣಿ ನಗರದ ಸೊನ್ನಶೆಟ್ಟಹಳ್ಳಿ ಬಡಾವಣೆಯಲ್ಲಿ ಇರುವ ಶ್ರೀ ಕೊಮರ್ಲಾ ಗಂಗಿಶೆಟ್ಟಿ ಸರ್ಕಾರಿ ಕನ್ನಡ ಉನ್ನತೀಕರಣ ಪಾಠಶಾಲೆಯಲ್ಲಿ ತಾತ ರಾಮಕೃಷ್ಣಪ್ಪ ಮತ್ತು ಅವರ ಧರ್ಮಪತ್ನಿ ಸುಭಾಷಿಣಿ ಬೆಂಗಳೂರು ಮತ್ತು ಅವರ ಸಹೋದರರಾದ ನಾಗರಾಜ್ ತಿರುಪತಿ, ಅವರ ಧರ್ಮಪತ್ನಿ ಶೈಲಾಜರವರು ಶಾಲೆಯ ಎಲ್ಲ ಮಕ್ಕಳಿಗೆ ಉಚಿತ ಬ್ಯಾಗ್ ಮತ್ತು ಯೂನಿಫಾರ್ಮ್ ನೀಡಿದರು. ನಂತರ ದಾನಿಗಳಾದ ನಾಗರಾಜ್ ತಿರುಪತಿರವರು ಮಾತನಾಡಿ, ನಾವು ಕಷ್ಟಪಟ್ಟು ಓದಿದ ಬಗ್ಗೆ ವಿವರಿಸಿದ್ದಲ್ಲದೆ, ಇಂದಿನ ಮಕ್ಕಳು ಅಂಥ ಕಷ್ಟಪಟ್ಟು ಓದೋ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿದ್ದು ಅಂಥ ಮಕ್ಕಳಿಗೆ ನೆರವು ನೀಡುವ ಉದ್ದೇಶದಿಂದ ದಾನ ಮಾಡುತ್ತಿದ್ದು, ಅದನ್ನು ಮಕ್ಕಳು ಸದುಪಯೋಗಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಓದಿ ನೀವು ಸಹ ಉನ್ನತ ಸ್ಥಾನಕ್ಕೆ ಹೋಗಿ ನೀವು ಸಹ ದಾನ ಮಾಡುವಂತೆ ಅವರು ಕಿವಿ ಮಾತು ಹೇಳಿದರು. ಇನ್ನು ಶಿಕ್ಷಕ ನಾಗರಾಜ್ ಮಾತನಾಡಿ, ವಿದ್ಯಾಜ್ಯೋತಿಯನ್ನು ಬೆಳೆಸುವ ಉದ್ದೇಶದಿಂದ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ನೆರವಾಗುತ್ತಿದ್ದಾರೆ. ನಮ್ಮ ಶಾಲೆಯ ಮಕ್ಕಳ ಬಗ್ಗೆ ಅವರಿಗೆ ಆಗಾಗ ಮೊಬೈಲ್ ಮೂಲಕ ಕರೆ ಮಾಡಿ ವಿಚಾರಿಸಿಕೊಳ್ಳುತ್ತಿರುವುದು ತುಂಬ ಸಂತಸವಾಗುತ್ತಿದೆ ಎಂದ ನಾಗರಾಜ್, ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಯು ಇರಬೇಕು ಎಂಬ ನಿಟ್ಟಿನಲ್ಲಿ ಅವರು ದಾನ ಮಾಡಲು ಮುಂದಾಗಿರುವ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಲಕ್ಷ್ಮೀದೇವಮ್ಮ, ಶಿಕ್ಷಕರಾದ ನಾಗರಾಜ್, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ DM ವೆಂಕಟರಮಣ, ಶಿಕ್ಷಕರಾದ ಪ್ರಕಾಶ್ ಬಿ, ಅರುಣ, ರಾಘವೇಂದ್ರ, ಮಂಜುನಾಥ್, ನಾರಾಯಣಸ್ವಾಮಿ, ಪಕ್ರು ಸಾಬಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 11 ಮಂದಿ ಶಿಕ್ಷಕರಿಗೆ ಮತ್ತು 9 ಮಂದಿ ದಾನಿಗಳಿಗೆ ಸನ್ಮಾನ ನೀಡಿ ಗೌರವಿಸಲಾಯಿತು. kids and headmaster, school teachers and all the people who are supporting the school. Thank you for giving this opportunity.
ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ತುಂಬ ಧನ್ಯವಾದಗಳು. ನಾವು ನಿಮ್ಮ ಥರ ಚಿಕ್ಕ ಮಕ್ಕಳಿರುವಾಗ ಎಲ್ಲ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ಬಿಟ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ಬಿಟ್ಟು ನಾವು ಈ ಸ್ಥಾಯಿಗೆ ಬಂದಿದ್ದಕ್ಕೆ ನಮ್ಮ ಟೀಚರ್ಸು, ನಮ್ಮ ಮೆಂಟರ್ಸು, ನಮ್ಮ ಗೈಡ್ ಮಾಡಿದವರೆಲ್ಲ ತುಂಬ ನಮಗೆ ಈ ಸ್ಟೇಜಿಗೆ ತರಿಸಿದ್ದಾರೆ. ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಆ್ಯಕ್ಟಿವಿಟೀಸ್ ಎಲ್ಲ ಕಲ್ತ್ಕೊಂಡು ಈ ಥರ ನಮ್ಮ ಇಂಡಿಯಾಗೆ ನಮ್ಮ ಈಗ ಸೋನ್ಸೆಟ್ಟಿ ಹೆಲ್ತ್ ಸ್ಕೂಲ್ನಲ್ಲಿ ನೀವು ಸರ್ ಮೇಡಮ್ಸ್ ಎಲ್ಲ ಸ್ಕೂಲ್ ನಮ್ಮ ನಾಗರಾಜ್ ಸರ್ ಅವರು ತುಂಬ ದೊಡ್ಡ ಇನಿಷಿಯೇಟಿವ್ ತಗೊಂಡು ನಮ್ಗೆ ಇಲ್ಲಿ ಕರ್ಕೊಂಡ್ಬಂದಿದ್ದಕ್ಕೆ ನಿಮಗೆ ನಾವು ತುಂಬ ತುಂಬ ಚಿಕ್ಕ ಏನೋ ಸಹಾಯ ಮಾಡ್ತಾ ಇದ್ದೀವಿ. ಈ ಸಹಾಯ ಅಲ್ಲ, ನಾವು ನಿಮ್ಮ ಥರ ನಾವು ಸಹಾಯ ತಗೊಂಡು ಇಂಥ ದೊಡ್ಡವರಾಗಿಬಿಟ್ಟು ನಾವೇನು ದೊಡ್ಡದಿಲ್ಲ. ನಾವು ನೀವೆಲ್ಲ ಕಷ್ಟಪಟ್ಟು ತುಂಬ ದೊಡ್ಡವರಾಗಬೇಕು ಅಂತ ಮನಸ್ಫೂರ್ತಿ ನಾವು ನೀವು ದೊಡ್ಡವರಾಗಬೇಕಂತ ಆರಿಸ್ತೀವಿ. ಮುಖ್ಯ ಉದ್ದೇಶ ತಮ್ಮಲ್ಲಿ ವಿದ್ಯಾ ಜ್ಯೋತಿಯನ್ನು ಬೆಳೆಸುವಂಥದ್ದು. ಈ ಒಂದು ವಿದ್ಯಾಜ್ಯೋತಿಯನ್ನು ಬೆಳೆಸೋದಕ್ಕೆ ಶ್ರೀಯುತ ಟಾಟಾ ರಾಮಕೃಷ್ಣರವರು ಹಾಗೂ ಅವರ ಸಹೋದರರಾದ ಶ್ರೀಯುತ ನಾಗರಾಜರವರು ಹಾಗೂ ಅವರ ಕುಟುಂಬದವರು ಇಲ್ಲಿ ಆಗಮಿಸಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಈ ಒಂದು ಸಂವತ್ಸರನ ಕೊಟ್ಟು ಅವರು ಏನೋ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತಲ್ಲ, ತಮ್ಮಲ್ಲಿ ಈಗ ತಾನೇ ನಿಮ್ಮಲ್ಲಿ ಬೆಳೀತಾ ಇರುವಂತಹ ವಿದ್ಯಾಜ್ಯೋತಿಯನ್ನ ಅವರು ಬೆಳೆಸೋದಕ್ಕೆ ಒಂದು ದೀಪವನ್ನ ಅವರು ಅಂಟಿಸಿದ್ದಾರೆ. ಆ ಒಂದು ದೀಪವನ್ನು ಬೆಳೆಸೋದಕ್ಕೆ ಅವರಿಗೆ ಪೂರಕವಾದ ವಂದನೆಗಳನ್ನು ನಾವು ಸಲ್ಲಿಸಬೇಕು. ಮತ್ತೆ ನಮ್ಮ ಒಂದು ಶಾಲೆಯ ಮೇಲೆ ಪ್ರತಿ ದಿನ ಪ್ರತಿ ಕ್ಷಣ ಅವರು ಫೋನ್ ಮೂಲಕ ಕೇಳ್ತಾನೆ ಇದ್ರು, ಹೆಂಗೆ ಆಗಿದೆಯಾ, ಚೆನ್ನಾಗಿದೆಯಾ, ಯಾವ ಥರ ಇದೆ ಯೂನಿಫಾರ್ಮು ಏನಂತ ಕೇಳ್ತಾ ಇದ್ರು. ಭಾರಿ ಸಂತೋಷ ಆಗ್ತಾ ಇತ್ತು. ಇನ್ನು ಜೊತೆಗೆ ಹೀಗೆ ಹಲವಾರು ವರ್ಷಗಳು ಅವರ ಒಂದು ಕೈಯಲ್ಲಿ ನಮ್ಮ ಒಂದು ಶಾಲೆಗೆ ಖಾಸಗಿ ಶಾಲೆ ಎನ್ನುವಂತೆ ನಾವು ಮರಿಬೇಕು. ಆ ತರಹ ಅವರ ಕೈಯಲ್ಲಿ ಸಹಾಯ ಆಗುತ್ತೆ ಅಂತ ನಾವು ಅಪೇಕ್ಷಿಸ್ತಾ ಅವರ ಒಂದು ಸಹಾಯವನ್ನ ನಾವು ಚಿರಋಣಿಯಾಗಿ ನಾವು ನೆನೆಸ್ಕೊಳ್ತಾ ಇರ್ತೀವಿ. ಮತ್ತೆ ನೀವು ಕೊಟ್ಟಿರುವಂತಹ ಒಂದು ಸಹಾಯಕ್ಕೆ ಬದಲಾಗಿ ನಮ್ಮ ಮಕ್ಕಳಲ್ಲಿ ವಿದ್ಯಾಜ್ಯೋತಿಯನ್ನು ಬೆಳಗಿಸ್ತೀವಿ. ಮತ್ತೆ ಅವರ ಒಂದು ವಿದ್ಯಾಜ್ಯೋತಿ ಬೆಳಗಿ ನಿಮ್ಮ ಒಂದು 7 ತರಗಳು, ನಿಮ್ಮ 7 ಜನರೇಷನ್ಸ್ ನಿಮ್ಮಲ್ಲಿ ವಿದ್ಯಾವಂತರು ಹುಟ್ಟಲಿ ಮತ್ತೆ ವಿದ್ಯಾವಂತರಾಗಲಿ ಅಂತ ಹಾರೈಸ್ತಾ ಈ ಒಂದು 4 ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟಿದ್ದ